ಇನ್ನು ಇಲ್ಲೆಲ್ಲ ಬೆಂಗಳೂರಲ್ಲೆಲ್ಲ ಇದು ರಾಂಗ್ ರೂಟಲ್ಲಿ ಬಂದಿದ್ದಾರೆ. ರಾಂಗ್ ರೂಟಲ್ಲ ಒನ್ ವೇಲಿ ಬಂದಿರಬೇಕು ಅವನು ಮೋಸ್ಟ್ಲಿ ನೋಡಿದ್ರೆ. ಅದು ರಾಂಗ್ ರೂಟಲ್ವೇನೋ ಒನ್ ವೇನಲ್ಲಿ ಬಂದಿರೋ ಬೈಕ್ ಸವಾರ ಏನು ಮಾಡಿದ್ದಾರೆ, ಅಡ್ಡಕ್ಕೆ ನಿಲ್ಲಿಸ್ಕೊಂಡಿದ್ದಾನೆ. ಎದುರುಗಡೆಯಿಂದ ಆ್ಯಂಬುಲೆನ್ಸ್ ಏನೋ ಬಂದುಬಿಟ್ಟಿದೆ. ಆ್ಯಂಬುಲೆನ್ಸಾ ಆ್ಯಂಬುಲೆನ್ಸ್ಗೆ ಕರೆಕ್ಟು ಬಂದುಬಿಟ್ಟಿದ್ದಾರೆ. ಆಂಬುಲೆನ್ಸ್ಗೆ ಸೈಡಲ್ಲಿ ಹೋಗು ಅಂತ ಕರಿತಾರೆ. ಅವ್ರು ಯಾಕೆ ಹೋಗಬೇಕು ನೀನು ರಾಂಗ್ ರೂಟಲ್ಲಿ ಬಂದು ಆಂಬುಲೆನ್ಸ್ ಅಂತ? ಇದೇ ನಾನು ಹೇಳೋದು, ರಾಂಗ್ ರೂಟಲ್ಲಿ ಒನ್ ವೇಲಿ ಬಂದು ಏನು ಯಾಕೆ ಬರಬಾರ್ದು ಅಂತ ಕೇಳೋದು. ಅದ್ರ ಹಿಂದೆನೇ ಇದ್ರ ಗಾಡಿ ಒಂದು ಬಂದಿದೆ, ಯಾವುದೋ ಸೇನೆ ಗಾಡಿ ಯಾವುದೋ ನಿಂತಿದೆ. ಯೋಧ ಕೆಳಗಿಳಿದು ಬಂದಿದ್ದಾರೆ, ಹೋಗು ಸೈಡ್ಗೆ ಅಂದಿದ್ದಾರೆ. ವಾದ ಮಾಡೋಕ್ಕೆ ಹೋಗಿದ್ದಾರೆ. ಅವ್ನು ಗಾಡಿಗೆ ಹೋಗ್ಬಿಟ್ಟು ಒಂದು ಲಾಠಿ ಎತ್ಕೊಂಬಂದು ಎರಡು ಬಿಡ್ತೀನಿ ನೋಡೋದು. ಅದಪ್ಪ ಇದಾಗಬೇಕು ನಮ್ಮ ಜನಕ್ಕೆ. ಆಗ ದೌರ್ಜನ್ಯ ಅಂದ್ಬಿಡ್ತಾರೆ ಆಗ ಟಕ್ಕಂತ. ಅವನಂದಾಗ ಅಷ್ಟೊತ್ತಿಗೆ ಯಾರೋ ನಮ್ಮ ಟ್ರಾಫಿಕ್ ಪೊಲೀಸ್ನವ್ರು ಬಂದು ನಾನು ನೋಡ್ಕೊತೀನಿ ಕಳಿಸಿ ಅಂತ ಹೇಳ್ಬಿಟ್ಟಿದ್ದಾರೆ. ಮೇಡಮು ಯಾರೋ ಪೊಲೀಸ್ ಆಫೀಸರ್ ಯಾರೋ. ನಾವು ಹೇಳೋದು ಅದು ಏನು ನೋಡ್ಕೊಂಡಿದ್ದೀರಿ ಅಂತ ಒಂಚೂರು ಟ್ರಾಫಿಕ್ ಕಮಿಷನರು, ಟ್ರಾಫಿಕ್ DCP ಯಾರೋ ಇರ್ತೀರಲ್ಲ, ಒಂಚೂರು ನೀವು ಸೋಷಿಯಲ್ ಮೀಡಿಯಾ ಪಿಷಿಯಲ್ ಮೀಡಿಯಾ ಯಾವುದೋ ಇದೆಯಲ್ಲ ಅದರೊಳಗೆ ಹಾಕಿ ನೋಡೋಣ, ಅದು ಏನು ನೋಡ್ಕೊಂಡಿದ್ದೀರಿ ಅನ್ನೋದು. ಆಫ್ಟರ್ ಎಫೆಕ್ಟ್ ಹಾಂ, ನಂಬಕ್ಕೆ ಬರೋಲ್ಲ, ಬಿಡ್ಗಿಟ್ಟು ಕಳಿಸ್ಬಿಟ್ಟಿರ್ತಾರಲ್ಲ. ಅದಕ್ಕೆ ನಂಗೊಂದು ಡೌಟು ಇಲ್ಲದೆ ಇರ್ಬೋದು, ಹಾಕಿ ನೋಡೋಣ. ಹಾಂ ಮೇಡಮ್ ಅದು ಏನು ಆ್ಯಕ್ಷನ್ ತಗೊಂಡಿದ್ದೀರಿ ಅಂತ ಒಂಚೂರು ಹಾಕಿ ನೋಡ್ತೀವಿ. ಹೌದು, ಪಾಠ ಕಲಿಸ್ಲೇಬೇಕು. ಅದು ಆ್ಯಂಬುಲೆನ್ಸ್ ವಿಚಾರದಲ್ಲಿ ರಿವರ್ಸ್ ಬಂದು